Dear students, welcome back to my video. And this video is on the lesson My Vision for India, written by Dr. APJ Abdul Kalam, which is prescribed for the BA first semester students of Bidar University, Bidar. This My Vision for India is an iconic speech given by Dr. APJ Abdul Kalam. As we all know that APJ Abdul Kalam is the most important person of our country. He was the president of our country and he is a source of inspiration for the younger generation of our country. He is also known as a missile man. The present lesson, My Vision for India, is a speech given by Dr. APJ Abdul Kalam at IIT Hyderabad, Sangareddy district, Telangana on 25th May 2011. And in this speech, he is going to tell us about his three visions of India. And those three visions are explained in this video. Just I am going to begin a speech given by Dr. APJ Abdul Kalam. He says, I have three visions for India. In 3,000 years of our history, people from all over the world have come and invaded us, captured our lands, conquered our minds. From Alexander onwards, the Greeks, the Turks, the Mughals, and the Portuguese, the British, the French, the Dutch, all of them came and looted us, took over what was ours. Yet we have not done this to any other nation. ಇಲ್ಲಿ APJ ಅಬ್ದುಲ್ ಕಲಾಂ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಅವ್ರು ಮೊದಲಿಗೆ ಹೇಳ್ತಾರೆ, ನನಗೆ ಇಂಡಿಯಾದ ಬಗ್ಗೆ 3 ವಿಷನ್ಸ್ ಇದಾವೆ. ಆ 3 ವಿಷನ್ಸ್ ಅನ್ನ ಅವರು ಈ ಒಂದು ಸ್ಪೀಚ್ ಅಲ್ಲಿ ಹೇಳ್ತಾ ಇದ್ದಾರೆ. 3,000 ವರ್ಷಗಳಿಂದ ಭಾರತವನ್ನ ಅನೇಕರು ಭಾರತದ ಮೇಲೆ ಆಕ್ರಮಣ ಮಾಡಿದ್ದಾರೆ. ಪೋರ್ಚುಗೀಸ್ ಇರ್ಬೋದು, ಮೊಘಲ್ಸ್ ಇರ್ಬೋದು, ಗ್ರೀಕ್ ಇರ್ಬೋದು, ಅಲೆಕ್ಸಾಂಡರ್ನಿಂದ ಹಿಡಿದು ಗ್ರೀಕ್ಸ್, ಟರ್ಕ್ಸ್, ಮೊಘಲ್ಸ್, ಪೋರ್ಚುಗೀಸ್, ಬ್ರಿಟಿಷ್, ಫ್ರೆಂಚ್, ಡಚ್ ಇವರೆಲ್ಲರೂ ಇಂಡಿಯಾದ ಮೇಲೆ ಆಕ್ರಮಣ ಮಾಡಿ ಇಂಡಿಯಾದಲ್ಲಿರುವಂಥ ಎಲ್ಲ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಇಂಡಿಯಾ ಯಾವತ್ತೂ ಇನ್ನೊಂದು ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿಲ್ಲ. ಯಾಕೆ ಅನ್ನೋದನ್ನ ಅವ್ರು ಹೇಳ್ತಾರೆ, ವಿ ಹ್ಯಾವ್ ನಾಟ್ ಕಾಂಕರ್ಡ್ ಎನಿವನ್, ವಿ ಹ್ಯಾವ್ ನಾಟ್ ಗ್ರಾಬ್ಡ್ ದೇರ್ ಲ್ಯಾಂಡ್, ದೇರ್ ಕಲ್ಚರ್ ಅಂಡ್ ದೇರ್ ಹಿಸ್ಟರಿ ಅಂಡ್ ಟ್ರೈ ಟು ಎನ್ಫೋರ್ಸ್ ಅವರ್ ವೇ ಆಫ್ ಲೈಫ್ ಆನ್ ದಮ್. ಸೊ ಆದರೆ ನಾವು ಭಾರತೀಯರು ಏನು ಅಂತಂದ್ರೆ ಯಾವುದೇ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿಲ್ಲ. ಅವರ ಇತಿಹಾಸ, ಅವರ ಸಂಸ್ಕೃತಿಯ ಮೇಲೆ ನಾವು ಆಕ್ರಮಣ ಮಾಡಿಲ್ಲ. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ, ವೈ? ಬಿಕಾಸ್ ವಿ ರೆಸ್ಪೆಕ್ಟ್ ದ ಫ್ರೀಡಮ್ ಆಫ್ ಅದರ್ಸ್. ಯಾಕೆ ಅಂದ್ರೆ ನಾವು ಭಾರತೀಯರು ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ನಾವು ಮರ್ಯಾದೆಯನ್ನ ಕೊಡ್ತೇವೆ. ಇನ್ನೊಬ್ಬರ ಸ್ವಾತಂತ್ರ್ಯವನ್ನ ನಾವು ಕಿತ್ಕೊಳ್ಳುವಂತ ಪ್ರಯತ್ನ ಮಾಡೋದಿಲ್ಲ. ವಿ ರೆಸ್ಪೆಕ್ಟ್ ದ ಫ್ರೀಡಮ್ ಆಫ್ ಅದರ್ಸ್. ದಟ್ ಈಸ್ ವೈ ವಿ ಹ್ಯಾವ್ ನಾಟ್ ಇನ್ವೇಡೆಡ್ ದ ಅದರ್ಸ್, ವಿ ಹ್ಯಾವ್ ನಾಟ್ ಕಾಂಕರ್ಡ್ ದ ಅದರ್ಸ್. ದಟ್ ಈಸ್ ವೈ ಮೈ ಫಸ್ಟ್ ವಿಷನ್ is that of freedom. Dear students, the first vision that APJ Abdul Kalam is going to tell us in this speech, that the first vision is the vision of freedom. ಯಾಕೆ ಅನ್ನೋದನ್ನ ಹೇಳ್ತಾರೆ. ಏನು ಅಂತಂದ್ರೆ, ಐ ಬಿಲೀವ್ ದಟ್ ಇಂಡಿಯಾ ಗಾಟ್ ಇಟ್ಸ್ ಫಸ್ಟ್ ವಿಷನ್ ಆಫ್ ದಿಸ್ ಇನ್ 1857 when we started the war of independence. It is this freedom that we must protect and nurture and build on. And if we are not free, no one will respect us. ಅದಕ್ಕೆ ಅವ್ರು ಹೇಳ್ತಾರೆ, ಈ ಫ್ರೀಡಮ್ ಅನ್ನುವಂಥದ್ದು ಯಾವಾಗಿಂದ ಸ್ಟಾರ್ಟ್ ಆಯ್ತು, ಈ ಒಂದು ಕಲ್ಪನೆ ಅಥವಾ ಈ ಒಂದು ವಿಷನ್ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಅವತ್ತಿಂದ ಈ ವಿಷನ್ ಸ್ಟಾರ್ಟ್ ಆಯ್ತು. ಅದಕ್ಕೆ APJ ಅಬ್ದುಲ್ ಕಲಾಂ ಹೇಳ್ತಾರೆ ನಮ್ಗೆ ಏನು ಅಂತಂದ್ರೆ, ಈ ಒಂದು ಫ್ರೀಡಮ್ ಅನ್ನ ನಾವು ಪಾಲನೆ ಮಾಡಬೇಕು, ರಕ್ಷಿಸ್ಕೊಳ್ಬೇಕು. ಈ ಫ್ರೀಡಮ್ ಅನ್ನ ಇನ್ನೊಬ್ಬರು ಕಿತ್ಕೊಳ್ಳಾರ್ದಂಗೆ ನಾವು ಅದನ್ನ ಕಾಪಾಡಬೇಕು.
ಯಾಕೆ ಅಂತಂದ್ರೆ ಬೇರೆ ರಾಷ್ಟ್ರಗಳು ನಮ್ಗೆ ಮರ್ಯಾದೆಯನ್ನ ಕೊಡಬೇಕಾದ್ರೆ, ನಮಗೆ ರೆಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಮೊದಲು ಫ್ರೀಡಮ್ ಇರಬೇಕು. ಅನ್ಲೆಸ್ ವಿ ಆರ್ ಫ್ರೀ, ನೋ ಒನ್ ವಿಲ್ ರೆಸ್ಪೆಕ್ಟ್ ಅಸ್. ನಾವು ಫ್ರೀ ಆಗಿ ಇರದೆ ಹೋದ್ರೆ, ನಮಗೆ ಫ್ರೀಡಮ್ ಇರದೆ ಹೋದ್ರೆ ಯಾವುದೇ ರಾಷ್ಟ್ರ ನಮಗೆ ರೆಸ್ಪೆಕ್ಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅದಕ್ಕೆ ದ ಫಸ್ಟ್ ವಿಷನ್ ಆಫ್ APJ ಅಬ್ದುಲ್ ಕಲಾಂ ಈಸ್ ದ ವಿಷನ್ ಆಫ್ ಫ್ರೀಡಮ್. We have 10% growth rate in most areas. Our poverty levels are falling and our achievements are being globally recognized today. Yet we lack the self-confidence to see ourselves as a developed nation. Now APJ Abdul Kalam is going to tell us about his second vision. ಸೆಕೆಂಡ್ ವಿಷನ್ ಅನ್ನು ಹೇಳ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ ಏನು ಅಂತಂದ್ರೆ, ಭಾರತ, ಅವ್ರು ಈ ಸ್ಪೀಚ್ ಅನ್ನ ಕೊಟ್ಟಿರೋದು 2011ನೇ ಇಸ್ವಿಯಲ್ಲಿ. ಭಾರತ ಈಗ ಡೆವಲಪ್ ಆಗ್ತಾ ಇದೆ, ಮೊದಲಿನಷ್ಟು ಪಾವರ್ಟಿ ಇವಾಗ ಉಳಿದಿಲ್ಲ, ಪಾವರ್ಟಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ನಮ್ಮ ಅಚೀವ್ಮೆಂಟ್ಸ್ ದೇ ಆರ್ ಗೋಯಿಂಗ್ ಟು ಬಿ ರೆಕಗ್ನೈಸ್ಡ್ ಗ್ಲೋಬಲಿ, ಅಂಡ್ ಬಟ್ ವಿ ಲ್ಯಾಕ್ ಸೆಲ್ಫ್ ಕಾನ್ಫಿಡೆನ್ಸ್. ಆದ್ರೆ ಅವ್ರು ಹೇಳ್ತಾರೆ ಏನು ಅಂತಂದ್ರೆ, ನಮಗೆ ಆತ್ಮವಿಶ್ವಾಸ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಯಾವುದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು? ಯಾವುದಕ್ಕೆ ಅಂತಂದ್ರೆ, ಟು ಸಿ ಅವರ್ ಸೆಲ್ವ್ಸ್ ಆಸ್ ಎ ಡೆವಲಪ್ಡ್ ನೇಷನ್. ಒಂದ್ ಕಡೆಗೆ ಹೇಳ್ತಾರೆ ಏನು ಅಂತಂದ್ರೆ, ಇಂಡಿಯಾ ಈಸ್ ಅ ರಿಚ್ ಕಂಟ್ರಿ ಬಟ್ ಇಂಡಿಯನ್ಸ್ ಆರ್ ಪೂವರ್ ಅಂತ ಹೇಳ್ತಾರೆ. ಭಾರತ ಶ್ರೀಮಂತ ರಾಷ್ಟ್ರ, ಆದ್ರೆ ಭಾರತೀಯರು ಬಡವರು ಅಂತ ಹೇಳ್ತಾರೆ. ಯಾಕೆ ಭಾರತೀಯರು ಬಡವರು ಅಂದ್ರೆ, ನಮ್ಮಲ್ಲಿ ಆ ವಿಷನ್ ಇಲ್ಲ. ವಿ ಡು ನಾಟ್ ಸಿ ಇಂಡಿಯಾ ಆಸ್ ಎ ಡೆವಲಪ್ಡ್ ನೇಷನ್ because we have no self confidence at all. So if self confidence illde hodre enagutte antandre, the development is not possible. That is why he says self reliant and self assured are the lack of our country. ನಮಗೆ ಆತ್ಮನಿರ್ಭರತೆ ಅನ್ನೋದಿಲ್ಲ, ನಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದಿಲ್ಲ. we are dependent on the other nation. ಅದಕ್ಕೆ ಅವ್ರು ಹೇಳ್ತಾರೆ, ಮೈ ಸೆಕೆಂಡ್ ವಿಷನ್ ಫಾರ್ ಇಂಡಿಯಾ ಈಸ್ ಡೆವಲಪ್ಮೆಂಟ್. ಹಾಗಿದ್ರೆ ಈ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಅಂತಂದ್ರೆ ನಾವು ಸೆಲ್ಫ್ ರಿಲಯಂಟ್ ಆಗಬೇಕು, ಆತ್ಮನಿರ್ಭರ ಆಗಬೇಕು, ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಫಾರ್ 50 years ವಿ ಹ್ಯಾವ್ ಬೀನ್ ಅ ಡೆವಲಪಿಂಗ್ ನೇಷನ್. ನಾವು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಆಗಿದ್ದೇವೆ. ಇಟ್ ಈಸ್ ಟೈಮ್ ವಿ ಸಿ ಅವರ್ ಸೆಲ್ವ್ಸ್ ಆಸ್ ಎ ಡೆವಲಪ್ಡ್ ನೇಷನ್. We are among the top 5 nations in the world in terms of GDP. We are among the top 5 nations in the world in terms of GDP. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನಾವು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವಂತ ಒಂದು ಸಾಮರ್ಥ್ಯ. ಸೊ 11-12ರಲ್ಲಿ ನಮ್ಮ ದೇಶದಲ್ಲಿ ನಾವು ಉತ್ಪಾದನಾ ಸಾಮರ್ಥ್ಯ, ನಮಗೆ ಈ ಗ್ರೋತ್ ರೇಟ್, GDP ಗ್ರೋತ್ ರೇಟ್ ಎಷ್ಟಿತ್ತು ಅಂತಂದ್ರೆ 6.6% ಇತ್ತು. ನಮ್ಮ ದೇಶ ಅವಾಗ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಆಗಿತ್ತು. ನಾವು ಸ್ವಾವಲಂಬಿಗಳಾಗಿದ್ವಿ. 2024-25ರ ಗ್ರೋತ್ ರೇಟ್ ಅನ್ನ, ಈ GDP ಗ್ರೋತ್ ರೇಟ್ ಅನ್ನ ತಗೊಂಡ್ರೆ ಇವತ್ತು 9.8% ಇದೆ. ಅಂದ್ರೆ ನಾವು ಅಭಿವೃದ್ಧಿ ಹೊಂದ್ತಾ ಇದ್ದೇವೆ, ಆದ್ರೆ ನಮ್ಮಲ್ಲಿ self confidence illa. We lack self confidence. We don't want to say, and we have no courage to say that India is a developed nation. So ಅದಕ್ಕೆ ಇಲ್ಲಿ APJ ಅಬ್ದುಲ್ ಕಲಾಂ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಮೈ ಸೆಕೆಂಡ್ ವಿಷನ್ ಈಸ್ ದ ಡೆವಲಪ್ಮೆಂಟ್. ಈ ಡೆವಲಪ್ಮೆಂಟ್ ಸಾಧ್ಯ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಈ ಒಂದು ಸೆಲ್ಫ್ ರಿಲಯಂಟ್ ಬರಬೇಕು, ನಮ್ಮಲ್ಲಿ ಸೆಲ್ಫ್ ಅಶ್ಯೂರ್ಡ್ನೆಸ್ ಬರಬೇಕು. ಇವೆರಡನ್ನು ಬಂದಾಗ ಇಂಡಿಯಾ ಬಿಕಮ್ಸ್ ಅ ಡೆವಲಪ್ಡ್ ಕಂಟ್ರಿ. ಸೊ ಡಿಯರ್ ಸ್ಟೂಡೆಂಟ್ಸ್, ದ ಸೆಕೆಂಡ್ ವಿಷನ್ ಆಫ್ ಅಬ್ದುಲ್ ಕಲಾಂ ಈಸ್ ದ ಡೆವಲಪ್ಮೆಂಟ್. ಸೊ ನಿಮಗೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಾವು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ನಾವು ಆತ್ಮನಿರ್ಭರರಾಗಿದ್ದೇವೆ, ಬೇರೆ ದೇಶದ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಹೇಳೋದಕ್ಕೆ ಬಯಸ್ತೇನೆ. ಈಗ ನಡೀತಾ ಇರುವಂತಹ ಮಧ್ಯಪ್ರಾಚ್ಯದ ಯುದ್ಧ, ಮಿಡಲ್ ಈಸ್ಟ್ ಅಲ್ಲಿ ನಡೆಯತಕ್ಕಂಥ ಯುದ್ಧ, ಇರಾನ್, ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ನಡೆಯತಕ್ಕಂಥ ಯುದ್ಧ, ಅದು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತ, ಮಧ್ಯಪ್ರಾಚ್ಯ ದೇಶಗಳ ಮಧ್ಯೆ ನಡೆಯುವಂತ ಯುದ್ಧ ಅಲ್ಲಿ ನಡೀತಾ ಇದ್ರು ಕೂಡ ಅದರ ಪರಿಣಾಮ ನಮ್ಮ ಮೇಲೆ ಬೀರ್ತಾ ಇದೆ.
ಇವತ್ತು ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಮತ್ತೆ ಪ್ರತಿಯೊಂದು ಉತ್ಪನ್ನಗಳ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಇಟ್ ಮೀನ್ಸ್ ದಟ್ ಯಾಕೆ ಇದು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಬೇಕು. ಇವತ್ತು ನಮ್ಮ ದೇಶಕ್ಕೆ ಬರ್ತಕ್ಕಂಥ ಕ್ರೂಡ್ ಆಯಿಲ್, ಈ ಕ್ರೂಡ್ ಆಯಿಲ್ ನಾವು ಎಷ್ಟರ ಮಟ್ಟಿಗೆ ಇನ್ನೊಂದು ದೇಶದ ಮೇಲೆ ಅವಲಂಬಿತ ಆಗಿದ್ದೇವೆ ಅಂತಂದ್ರೆ 88% ಆಫ್ ಇಂಪೋರ್ಟ್, 88 to 90% ಆಫ್ ಇಂಪೋರ್ಟ್ ಇಸ್ ದೇರ್ ರಿಗಾರ್ಡಿಂಗ್ ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ ಅನ್ನ ನಾವು, ಕ್ರೂಡ್ ಆಯಿಲ್ ನಲ್ಲಿ ನಾವು 88ರಿಂದ 90% ಇನ್ನೊಂದು ರಾಷ್ಟ್ರಗಳ ಮೇಲೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತು ಅಂದ್ರೆ ನಮಗೆ ಪೆಟ್ರೋಲ್ ಬರಲ್ಲ, ಡೀಸೆಲ್ ಬರಲ್ಲ, ಇಲ್ಲಿರುವಂತ ಎಲ್ಲಾ ಉತ್ಪನ್ನಗಳು ಜಾಸ್ತಿ ಆಗ್ತವೆ. ಈಗ ನಾವು ಅನುಭವಿಸ್ತಾ ಇದ್ದೇವೆ ಅದನ್ನ. ಸೊ ಈ ಒಂದು ಡಿಪೆಂಡೆನ್ಸಿ ಹೋಗ್ಬೇಕು ಅನ್ನುವಂಥ 88ರಿಂದ 90% ಇಂಪೋರ್ಟ್ ನಮಗೆ ಮಧ್ಯಪ್ರಾಚ್ಯದಿಂದ ಬರ್ತದೆ, ಬೇರೆ ದೇಶಗಳಿಂದ ಫಾರಿನ್ ಕಂಟ್ರಿಯಿಂದ ಬರ್ತದೆ. ಅಲ್ಲೇನಾದ್ರೂ ಯುದ್ಧ ನಡೀತು ಅಂತಂದ್ರೆ ನಮಗೆ ಯಾವುದು ಕ್ರೂಡ್ ಆಯಿಲ್ ಬರೋದು ನಿಂತು ಹೋಗ್ಬಿಡ್ತದೆ. ಸೊ ಇದು ನಮ್ಮ ಡೆವಲಪ್ಮೆಂಟ್, ಇಟ್ ಈಸ್ ಅನ್ ಹಿಂಡ್ರನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅವರ್ ಕಂಟ್ರಿ. ಸೊ ಪ್ರತಿ ವರ್ಷ ನಾವು 232.5 ಮಿಲಿಯನ್ ಮೆಟ್ರಿಕ್ ಟನ್ ಕ್ರೂಡ್ ಆಯಿಲ್ ಅನ್ನ ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಇಷ್ಟು ಡಿಪೆಂಡೆನ್ಸಿ ಇದ್ರೆ ನಾವು ಒಂದು ಡೆವಲಪ್ಡ್ ನೇಷನ್ ಆಗೋದಕ್ಕೆ ಹೇಗೆ ಸಾಧ್ಯ? ಈ ಡಿಪೆಂಡೆನ್ಸಿ ಹೋಗ್ಬೇಕು. ವಿ ಶುಡ್ ಬಿ ಸೆಲ್ಫ್ ರಿಲಯಂಟ್, ಆತ್ಮನಿರ್ಭರ. ನಮ್ಮ ಪ್ರಧಾನಿಯವರು ಹೇಳ್ತಾ ಇರ್ತಾರೆ ಆತ್ಮನಿರ್ಭರ್ ಭಾರತ್ ಅಂತ ಹೇಳ್ತಾ ಇರ್ತಾರೆ. ಆತ್ಮನಿರ್ಭರ ಆಗ್ಬೇಕು. ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗದೆ ಹೋದ್ರೆ ನಾವು ಒಂದು ಡೆವಲಪ್ಡ್ ನೇಷನ್ ಆಗೋದಕ್ಕೆ ಸಾಧ್ಯ. ಅದಕ್ಕೆ APJ ಅಬ್ದುಲ್ ಕಲಾಂ ತಮ್ಮ ಸ್ಪೀಚ್ ಅಲ್ಲಿ ಹೇಳ್ತಾರೆ, ಮೈ ಸೆಕೆಂಡ್ ವಿಷನ್ ಫಾರ್ ಇಂಡಿಯಾ ಈಸ್ ದ ಡೆವಲಪ್ಮೆಂಟ್. ಅಂಡ್ ನೌ ಹಿ ಸೇಸ್, ಐ ಹ್ಯಾವ್ ಅ ಥರ್ಡ್ ವಿಷನ್. ಮೂರನೇ ವಿಷನ್ ಅಬ್ದುಲ್ ಕಲಾಂ ಅವರಿಗೆ ನಮ್ಮ ದೇಶದ ಬಗ್ಗೆ ಇರುವಂತ ಮೂರನೇ ವಿಷನ್ ಏನು ಅಂತಂದ್ರೆ, ಇಂಡಿಯಾ ಮಸ್ಟ್ ಸ್ಟ್ಯಾಂಡ್ ಅಪ್ ಟು ದ ವರ್ಲ್ಡ್, ಬಿಕಾಸ್ ಐ ಬಿಲೀವ್ ದಟ್ ಅನ್ಲೆಸ್ ಇಂಡಿಯಾ ಸ್ಟ್ಯಾಂಡ್ಸ್ ಅಪ್ ಟು ದ ವರ್ಲ್ಡ್, ನೋ ಒನ್ ವಿಲ್ ರೆಸ್ಪೆಕ್ಟ್ ಅಸ್. ಸೊ ಹೇಳ್ತಾರೆ ಅವರು, ಮೂರನೇ ವಿಷನ್ ಏನು ಅಂತಂದ್ರೆ, ಇಂಡಿಯಾ ಮಸ್ಟ್ ಸ್ಟ್ಯಾಂಡ್ ಅಪ್ ಟು ದ ವರ್ಲ್ಡ್. ನಾವು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ, ಮುಂದುವರಿದ ರಾಷ್ಟ್ರಗಳೇನಿದಾವೆ, ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಈ ಮುಂದುವರಿದ ರಾಷ್ಟ್ರಗಳೇನಿದಾವಲ್ಲ ಅವಕರ ಒಂದು ಸಮನಾಗಿ ನಾವು ನಿಲ್ಬೇಕು. ವಿ ಮಸ್ಟ್ ಸ್ಟ್ಯಾಂಡ್ ಅಪ್ ಟು ದ ವರ್ಲ್ಡ್, ವಿ ಮಸ್ಟ್ ಸ್ಟ್ಯಾಂಡ್ ಅಪ್ ಟು ದ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಅಮೆರಿಕಾ, ಚೈನಾ, ರಷ್ಯಾ ಅಂಡ್ ಅದರ್ ಕಂಟ್ರೀಸ್. ಇಲ್ಲದೆ ಹೋದ್ರೆ ಆ ದೇಶಗಳು ನಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಅಂಡ್ ನೋ ಒನ್ ವಿಲ್ ರೆಸ್ಪೆಕ್ಟ್ ಅಸ್. ಇಲ್ಲದೆ ಹೋದ್ರೆ ನಮಗೆ ಯಾವ ದೇಶನೂ ನಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಓನ್ಲಿ ಸ್ಟ್ರೆಂತ್ ರೆಸ್ಪೆಕ್ಟ್ ದ ಸ್ಟ್ರೆಂತ್. ಹೇಳ್ತಾರೆ ಅವ್ರು, ಏನು ಅಂದ್ರೆ ಬಲಶಾಲಿ ಇದ್ದವನು ಮತ್ತೆ ತನ್ನಷ್ಟೇ ಬಲಶಾಲಿ ಇದ್ದವನಿಗೆ ಮಾತ್ರ ರೆಸ್ಪೆಕ್ಟ್ ಕೊಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಜೊತೆಗೆ ನಾವು ನಿಲ್ಬೇಕು. ಅವ್ರಿಗೆ ಎಷ್ಟು ಅಭಿವೃದ್ಧಿ ಹೊಂದಿದಾರೋ ಅಷ್ಟು ಅಭಿವೃದ್ಧಿಯನ್ನ ನಾವು ಹೊಂದಬೇಕು. ಅವಾಗ ಮಾತ್ರ ನಮಗೆ ಆ ಅಭಿವೃದ್ಧಿ ಹೊಂದಿದ ದೇಶಗಳು ನಮಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಸಾಧ್ಯ. ವಿ ಮಸ್ಟ್ ಬಿ ಸ್ಟ್ರಾಂಗ್ ನಾಟ್ ಓನ್ಲಿ ಆಸ್ ಅ ಮಿಲಿಟರಿ ಪವರ್ ಬಟ್ ಆಲ್ಸೋ ಆಸ್ ಅನ್ ಇಕಾನಮಿಕ್ ಪವರ್ ಹೇಳ್ತಾರೆ ಅವರು. ಹಾಗಿದ್ರೆ ಅಭಿವೃದ್ಧಿ ಹೆಂಗ್ ಹೊಂದಬೇಕು? ಬರೀ ಮಿಲಿಟರಿ ಪವರ್ ಇಂದ ಮಾತ್ರ ಅಲ್ಲ. ನಮಗೆ ಸೈನ್ಯ ಶಕ್ತಿ ಇದ್ದ ತಕ್ಷಣ ನಾವು ಬಲಶಾಲಿಗಳಾಗಲ್ಲ. ಸೈನ್ಯ ಶಕ್ತಿಯ ಜೊತೆಗೆ ಆರ್ಥಿಕ ಶಕ್ತಿನೂ ಬೇಕು. ವಿ ಮಸ್ಟ್ ಬಿ ಎಕಾನಮಿಕಲಿ ಪವರ್ಫುಲ್ ಅಂಡ್ ಅಟ್ ದ ಸೇಮ್ ಟೈಮ್ ವಿ ಮಸ್ಟ್ ಬಿ ಮಿಲಿಟರಿಲಿ ಪವರ್ಫುಲ್. ಎರಡೂ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ಪವರ್ಫುಲ್ ಆದಾಗ ವಿ ವಿಲ್ ಸ್ಟ್ಯಾಂಡ್ ಅಪ್ ಟು ದ ವರ್ಲ್ಡ್. ಅಂಡ್ ಬೋತ್ ಮಸ್ಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಬರೀ ಆರ್ಥಿಕ ಶಕ್ತಿ ಇದ್ರೆ ಮಾತ್ರ ಸಾಲದು, ಅಥವಾ ಬರೀ ಮಿಲಿಟರಿ ಪವರ್ ಇದ್ರೆ ಮಾತ್ರ ಸಾಲದು. Both of them go hand in hand. They should go hand in hand. Then only the development is possible. Then only the developed countries respect us. And then my good fortune was to have worked with three great minds. That is Dr. Vikram Sarabhai of Department of Space and Professor Satish Dhawan, who succeeded him, and Dr. Brahma Prakash, the father of nuclear material,
and I was lucky to have worked with all three of them closely and consider this the great opportunity of my life. ಇವರೆಲ್ಲರೂ ನಮ್ಮ ದೇಶದ ಮಿಲಿಟರಿ ಪವರ್ ಬರೋದಕ್ಕೆ ಕಾರಣೀಕರ್ತರಾದವರು. ಇವರೆಲ್ಲರ ಜೊತೆಗೂ APJ ಅಬ್ದುಲ್ ಕಲಾಂ ವರ್ಕ್ ಮಾಡಿದ್ದಾರೆ. ಅದು ನನ್ನ ಸೌಭಾಗ್ಯ ಅಂತಂದು APJ ಅಬ್ದುಲ್ ಕಲಾಂ ಅವರು ಈ ಒಂದು ಸ್ಪೀಚ್ ಅಲ್ಲಿ ಹೇಳ್ಕೊತಾರೆ. ಸೊ ಹಾಗಿದ್ರೆ 3 ವಿಷನ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ದ ಫಸ್ಟ್ ವಿಷನ್ ಆಫ್ APJ ಅಬ್ದುಲ್ ಕಲಾಂ ಈಸ್ ದ ವಿಷನ್ ಆಫ್ ಫ್ರೀಡಮ್, ಅಂಡ್ ದ ಸೆಕೆಂಡ್ ವಿಷನ್ ಆಫ್ ಅಬ್ದುಲ್ ಕಲಾಂ ಈಸ್ ದ ವಿಷನ್ ಆಫ್ ಡೆವಲಪ್ಮೆಂಟ್, ಅಂಡ್ ದ ಥರ್ಡ್ ವಿಷನ್ ಈಸ್ ಇಂಡಿಯಾ ಮಸ್ಟ್ ಸ್ಟ್ಯಾಂಡ್ ಅಪ್ ಟು ದ ವರ್ಲ್ಡ್. ಈ 3 ವಿಷನ್ಸ್ ಅನ್ನ ಅವ್ರು ಇಟ್ಕೊಳ್ತಾರೆ. ಹಾಗೇನೆ ಅವರು ತಮ್ಮ ಸ್ಪೀಚ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಐ ವಾಸ್ ಇನ್ ಹೈದರಾಬಾದ್ giving this lecture when a 14-year-old girl asked me for my autograph. ಬಹಳ ಮುಖ್ಯವಾದದ್ದು ಇದು. ಈ ಸ್ಪೀಚ್ ಅನ್ನ ಕೊಡ್ತಾ ಇರ್ಬೇಕಾದ್ರೆ ಒಂದು 14 ವರ್ಷದ ಬಾಲಕಿ, ಒಬ್ಬ 14 ವರ್ಷದ ಬಾಲಕಿ ಈ ಅಬ್ದುಲ್ ಕಲಾಂ ಅವ್ರಿಗೆ ಆಟೋಗ್ರಾಫ್ ಅನ್ನ ಕೊಡಿ ಅಂತ ಬರ್ತಾಳೆ. ಐ ಆಸ್ಕ್ಡ್ ಹರ್ ವಾಟ್ ಹರ್ ಗೋಲ್ ಇನ್ ಲೈಫ್ ಈಸ್. ಅಬ್ದುಲ್ ಕಲಾಂ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಏನು ಅಂತಂದ್ರೆ ನಿನ್ನ ಜೀವನದಲ್ಲಿ ನಿನ್ನ ಗುರಿ ಏನು ಅಂತ ಕೇಳ್ತಾರೆ. ಅವಾಗ ಹುಡುಗಿ ಹೇಳ್ತಾಳೆ ಏನು ಅಂತಂದ್ರೆ, ಬಹಳ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದಾಳೆ ಅವಳು. ಏನು ಅಂತಂದ್ರೆ, ಐ ವಾಂಟ್ ಟು ಲಿವ್ ಇನ್ ಎ ಡೆವಲಪ್ಡ್ ಇಂಡಿಯಾ. ಲುಕ್ ಅಟ್ ದ ವಿಷನ್ ಆಫ್ ದಟ್ ಗರ್ಲ್, ಲುಕ್ ಅಟ್ ದ ವಿಷನ್ ಆಫ್ ದಟ್ ಲಿಟಲ್ ಗರ್ಲ್. ದಿಸ್ ವಿಷನ್ ಮಸ್ಟ್ ಬಿ ದೇರ್ ಇನ್ ದ ಮೈಂಡ್ ಆಫ್ ಈಚ್ ಅಂಡ್ ಎವ್ರಿ ಪೀಪಲ್ ಆಫ್ ಅವರ್ ಕಂಟ್ರಿ. ದೆನ್ ಓನ್ಲಿ ಇಂಡಿಯಾ ಬಿಕಮ್ಸ್ ಎ ಡೆವಲಪ್ಡ್ ಇಂಡಿಯಾ. ಅವಳು ಹೇಳ್ತಾಳೆ, ಐ ವಾಂಟ್ ಟು ಲಿವ್ ಇನ್ ಎ ಡೆವಲಪ್ಡ್ ಇಂಡಿಯಾ. ನಾನು ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಇರೋದಕ್ಕೆ ಬಯಸ್ತೇನೆ, ನನ್ನ ದೇಶ ಅಭಿವೃದ್ಧಿ ಹೊಂದಬೇಕು. ಅದಕ್ಕೆ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಫಾರ್ ಹರ್ ಯು ಅಂಡ್ ಐ ವಿಲ್ ಹ್ಯಾವ್ ಟು ಬಿಲ್ಡ್ ದಿಸ್ ಡೆವಲಪ್ಡ್ ಇಂಡಿಯಾ. ಅವಳಿಗೋಸ್ಕರ ಅಥವಾ ಮುಂದೆ ಬರ್ತಕ್ಕಂಥ ಜನರೇಷನ್ಗೋಸ್ಕರ ನಾವು ವರ್ಕ್ ಮಾಡಬೇಕಾಗಿದೆ. ಈ ಡೆವಲಪ್ಡ್ ಇಂಡಿಯಾನ ನಿರ್ಮಾಣ ಮಾಡಬೇಕಾಗಿದೆ. ಅಭಿವೃದ್ಧಿ ಹೊಂದಿದ ದೇಶ, ಅಭಿವೃದ್ಧಿ ಹೊಂದುತ್ತಿರುವ ದೇಶದಿಂದ ನಮ್ಮ ಭಾರತವನ್ನ ಅಭಿವೃದ್ಧಿ ಹೊಂದಿದ ದೇಶವಾಗಿ ಮಾಡಬೇಕಾಗಿದೆ. ಯು ಮಸ್ಟ್ ಪ್ರೊಕ್ಲೇಮ್ ಇಂಡಿಯಾ ಈಸ್ ನಾಟ್ ಅನ್ ಅಂಡರ್ ಡೆವಲಪ್ಡ್ ನೇಷನ್, ಇಟ್ ಈಸ್ ಹೈಲಿ ಡೆವಲಪ್ಡ್ ನೇಷನ್. ವೆರಿ ಇಂಪಾರ್ಟೆಂಟ್ ಒನ್ ಹೇಳ್ತಾರೆ ಅಬ್ದುಲ್ ಕಲಾಂ ಅವರು. ಏನು ಅಂತಂದ್ರೆ, ನಮ್ಮ ದೇಶ ಅಂಡರ್ ಡೆವಲಪ್ಡ್ ಅಂತ ಯಾರು ಹೇಳ್ಬೇಡಿ. ಅವ್ರು ಹೇಳ್ತಾರೆ, ನಮ್ಮ ದೇಶ ಇಟ್ ಈಸ್ ಅ ಹೈಲಿ ಡೆವಲಪ್ಡ್ ನೇಷನ್. ಆ ಒಂದು ಧೈರ್ಯ ನಮ್ಮಲ್ಲಿ ಬರಬೇಕು, ಆ ಒಂದು ಸೆಲ್ಫ್ ರಿಲಯಂಟ್ ನಮ್ಮಲ್ಲಿ ಬರಬೇಕು, ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರಬೇಕು. ಸೊ ವಿ ಶುಡ್ ಸೇ ದಟ್ ಇಂಡಿಯಾ ಈಸ್ ಅ ರಿಚ್ ಕಂಟ್ರಿ ಅಂಡ್ ಇಂಡಿಯನ್ಸ್ ಆರ್ ಆಲ್ಸೋ ರಿಚ್. We must prove it wrong that India is a rich country but Indians are poor. But we have to say India is rich and the Indians are also rich. ಈ ಒಂದು ಭಾವನೆ ನಮ್ಮಲ್ಲಿ ಬರಬೇಕು. ಬರೀ ಭಾವನೆ ಬಂದ್ರೆ ಮಾತ್ರ ಅಲ್ಲ, ಆ ಒಂದು ಮಾರ್ಗದಲ್ಲಿ ನಾವು ನಡಿಬೇಕು. ಅಂದಾಗ ಇಂಡಿಯಾ ವಿಲ್ ಬಿಕಮ್ ಎ ಡೆವಲಪ್ಡ್ ನೇಷನ್. You say that our government is inefficient. You say that our laws are too old. You say that the municipality does not pick up the garbage, and you say that the phones do not work, the railways are a joke, the airline is the worst in the world, the malls never reach their destination. You say that our country has been fed to the dogs and is absolute pigs, and you say, what do you do about it? ಬಹಳ ಮುಖ್ಯವಾದದ್ದಿದು. ನಾವೆಲ್ಲರೂ ಏನ್ ಹೇಳ್ತೇವೆ ಅಂತಂದ್ರೆ, ನಮಗೆ ನಮ್ಮ ಗೌರ್ಮೆಂಟ್ ಸರಿ ಇಲ್ಲ, ನಮ್ಮ ಮುನ್ಸಿಪಾಲಿಟಿ ಸರಿ ಇಲ್ಲ, ಪ್ರತಿನಿತ್ಯ ಬಂದು ಕಸ ತಗೊಂಡು ಹೋಗೋದಿಲ್ಲ, ಹಾಗೇನೆ ನಮ್ಮ ಫೋನ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇಲ್ಲ, ನಮ್ಮ ರೈಲ್ವೆ ಕರೆಕ್ಟ್ ಆಗಿ ನಡೀತಾ ಇಲ್ಲ. ಸೊ ವಿ ಗೋ ಆನ್ ಬ್ಲೇಮಿಂಗ್ ದ ಅದರ್ಸ್, ವಿ ಗೋ ಆನ್ ಬ್ಲೇಮಿಂಗ್ ದ ಗವರ್ಮೆಂಟ್, ವಿ ಗೋ ಆನ್ ಬ್ಲೇಮಿಂಗ್ ದಿ ಲಾಸ್. ಬಟ್ APJ Abdul Kalam says that we must stop blaming the others. We must be active to avoid all these things. We should avoid blaming the others. ಅದಕ್ಕೆ ಅವರು ಕೊನೆಯದಾಗಿ ಜಾನ್ F. ಕೆನೆಡಿ ಅವರು ಹೇಳಿರುವಂತ ಒಂದು ಮಾತನ್ನ, ಅಮೆರಿಕದ ಅಧ್ಯಕ್ಷರಾದ ಜಾನ್ F. ಕೆನೆಡಿ ಇವರು ಹೇಳಿರುವಂತ ಒಂದು ಮಾತನ್ನ ಅವ್ರು ಹೇಳೋದಕ್ಕೆ ಬಯಸ್ತಾರೆ. ಅವರ ಮಾತನ್ನ ನಮ್ಮ ಇಂಡಿಯನ್ಸ್ಗೆ ಕಂಪೇರ್ ಮಾಡಿ APJ ಅಬ್ದುಲ್ ಕಲಾಂ ಹೇಳ್ತಾರೆ. ಬಹಳ ಒಳ್ಳೆ ಮಾತು ವಿದ್ಯಾರ್ಥಿಗಳೇ.
ಈ ಮಾತನ್ನ ಕೇಳ್ಕೋಬೇಕು ಹಾಗೂ ಈ ಮಾತನ್ನ ತಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು. ಅಂದಾಗ ಈ ದೇಶನ ನಾವು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ, ಭಾರತವನ್ನ ನಾವು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ನೋಡೋದಕ್ಕೆ ಸಾಧ್ಯ. ಯಾವಾಗ ಆ 14 ವರ್ಷದ ಹುಡುಗಿ ಅಬ್ದುಲ್ ಕಲಾಂ ಅವ್ರಿಗೆ ಹೇಳ್ತೋ ದ್ಯಾಟ್ ಐ ಮಸ್ಟ್ ಲಿವ್ ಇನ್ ದ ಡೆವಲಪ್ಡ್ ಇಂಡಿಯಾ, ಆ ಒಂದು ಕನಸನ್ನ ನಾವು ನನಸಾಗಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಜಾನ್ ಎಫ್ ಕೆನಡಿ ಅವರು ಹೇಳಿರೋ ಮಾತನ್ನ APJ ಅಬ್ದುಲ್ ಕಲಾಂ ಅವರು ಭಾರತೀಯರಿಗೆ ಹೋಲಿಸಿ ಹೇಳ್ತಾರೆ. ಜಾನ್ ಎಫ್ ಕೆನಡಿ ಅವರು ಹೇಳ್ತಾರೆ ಏನು ಅಂತಂದ್ರೆ, ಆಸ್ಕ್ ವಾಟ್ ವಿ ಕ್ಯಾನ್ ಡೂ ಫಾರ್ ಇಂಡಿಯಾ and do what has to be done to make India what America and other Western countries are today. Very important one. ಹೇಳ್ತಾರೆ ಒಂದ್ ಕಡೆಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಅಂತಂದ್ರೆ, ದೇಶ ನಮಗೋಸ್ಕರ ಏನ್ ಮಾಡಿದೆ ಅನ್ನೋದನ್ನ ವಿಚಾರ ಮಾಡೋದಕ್ಕಿಂತ ನಾವು ದೇಶಕ್ಕೋಸ್ಕರ ಏನ್ ಮಾಡಿದ್ದೇವೆ ಅನ್ನುವಂಥದ್ದನ್ನ ವಿಚಾರ ಮಾಡ್ಬೇಕು. ಅಂದಾಗ ಮಾತ್ರ ನಾವು ಇನ್ನು ನಮ್ಮ ದೇಶವನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ. ಈ ಅಭಿವೃದ್ಧಿ ಹೊಂದಿದ ದೇಶದ ಸಾಲಿನಲ್ಲಿ ನಮ್ಮ ದೇಶವನ್ನ ನಿಲ್ಲಿಸೋದಿಕ್ಕೆ ಸಾಧ್ಯ. ಈ ಒಂದು ಇಟ್ ಈಸ್ ಅನ್ ಐಕಾನಿಕ್ ಸ್ಪೀಚ್ ಗಿವನ್ ಬೈ ಡಾಕ್ಟರ್ APJ ಅಬ್ದುಲ್ ಕಲಾಂ. ಸೊ ಇಷ್ಟು ಈ APJ ಅಬ್ದುಲ್ ಕಲಾಂ ಅವರು ಈ 25 ಮೇ 2011 IIT ಹೈದರಾಬಾದ್ನಲ್ಲಿ ಕೊಟ್ಟಂತ ಸ್ಪೀಚ್ ಆಗಿತ್ತು. ಇಲ್ಲಿಗೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಲೈಕ್ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ನಾನು ಕೇಳ್ತಾ ಇರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಏನು ಅಂತಂದ್ರೆ, ವಾಟ್ ಆರ್ ದ 3 ವಿಷನ್ಸ್ ಆಫ್ APJ ಅಬ್ದುಲ್ ಕಲಾಂ ಇನ್ ದ ಸ್ಪೀಚ್ ಗಿವನ್ ಬೈ ಹಿಮ್? Okay, thank you very much.